ಸ್ವಾಗತ. ಮತ್ತು ನಿಮ್ಮೆಲ್ಲರಿಗೂ ಶ್ರೀ ಹರ್ಷ ಪ್ರೊಡಕ್ಷನ್ಸ್ ಸಂಸ್ಥೆ ಪರವಾಗಿ ವಂದನೆ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾರೆ. ಮೊದಲಿಗೆ ಅದನ್ನು ಅನ್ಯತಾ ಭಾವಿಸಬಾರದು ಅಂತ ಕೇಳ್ಕೊಂಡು ಪ್ರಾರಂಭಿಸ್ತೀನಿ. ಮೊದಲನೇದಾಗಿ ಡವ್ ಸಿನಿಮಾ ಈಗಾಗಲೇ ಸಾಂಗ್ ಕಂಪೋಸಿಂಗ್ಗೆ ಪ್ರೆಸ್ ಮೀಟ್ ಅನ್ನೋ ಉದ್ದೇಶಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದೀವಿ. ಈಗಾಗಲೇ ನಮ್ಮ ಚಿತ್ರಕ್ಕೆ ಕಲಾವಿದರ ಆಯ್ಕೆ, ತಂತ್ರಜ್ಞರ ಆಯ್ಕೆ ಸಂಪೂರ್ಣ ಮುಗಿಸಿದ್ದಾರೆ. ಅದು ಸಂತು ಮತ್ತು ನಮ್ಮ ಉಮೇಶ್ ಕುಮಾರ್. ನನಗೆ ಸಾಕಷ್ಟು ಕಾರ್ಯಕ್ರಮದ ಒತ್ತಡ, ಕೆಲಸದ ಒತ್ತಡ ಇರೋದ್ರಿಂದ ನಾನು ಈ ವಿಚಾರವಾಗಿ ಈಗಾಗಲೇ ಹೋದ ವಾರ ಒಂದು ಮೀಟಿಂಗ್ ಮಾಡಿ ನಾನು ಎಲ್ಲೂ ಯಾವ ಕಡೆಗೂ ಬರೋಕ್ಕಾಗಲ್ಲ, ಯಾವ ಕಲಾವಿದರ ಚಿತ್ರ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಅದನ್ನು ನೀವೇ ಮಾಡಬೇಕು ಅಂತೇಳಿ ಸಂತುಗೂ ನಮ್ಮ ಉಮೇಶ್ ಕುಮಾರ್ಗೂ ಜವಾಬ್ದಾರಿ ಕೊಟ್ಟಿದ್ದೀನಿ. ಇವರೆಲ್ಲರೂ ಸರಿಯಾಗಿ ನೋಡಿಕೊಂಡು ಡವ್ ಸಿನಿಮಾ ಮುಗಿಸಿ ನಮ್ಮ ನಾಗೇಂದ್ರ ಅವರು ಕೂಡ ತುಂಬ ರಿಕ್ವೆಸ್ಟ್ ಮಾಡಿ ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ, ಸರ್ ಇವ್ರು ಏನಾದ್ರು ಮಾಡಿದ್ರೆ ತಪ್ಪಿದ್ರೆ ಕ್ಷಮಿಸಿ ಸಿನಿಮಾ ಮುಗಿಸ್ಕೊಡಿ ದಯವಿಟ್ಟು ಅಂತೇಳಿ ನಾಗೇಂದ್ರ ಅವ್ರಿಗೆ ಹೇಳಿದ್ದೀನಿ. ಯಾವ ಸುದ್ದಿಗೋಷ್ಠಿ ಕರಿಬೇಕು, ಎಲ್ಲಿ ಕರಿಬೇಕು, ಯಾವ ಥರ ಇದು ಮಾಡ್ಕೋಬೇಕು ಅಂತ ನೀವೇ ಜವಾಬ್ದಾರಿ ತಗೊಳ್ಳಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರು ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ವಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾಗೇಂದ್ರ ಅವ್ರಿಗೆ ಗೋವಿಂದ್ ಅವರ ಮಗ ಅನೂಪ್ನ ನಾವು ಈ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ನಾಯಕಿಯಾಗಿ ಮೇಘನ ಅಂತ ಒಂದು ನಟಿನ ಪರಿಚಯ ಮಾಡಿಸ್ತಾ ಇದ್ದೀವಿ. ಈಗ ಚಿತ್ರರಂಗದಲ್ಲಿ ಮೇಘನ ಅಂತ ಇಬ್ಬರು ಮೂವರು ಇರೋದ್ರಿಂದ ಇದಲ್ಲದೆ ನಮ್ಮ ಸಿನಿಮಾದಲ್ಲಿ ರಾಕೇಶ್ ಅವರು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ, ಪ್ರಜ್ಞಾ ಅವರು ಪಾತ್ರ ಮಾಡ್ತಾ ಇದ್ದಾರೆ. ಇದಲ್ಲದೆ ರೋಹಿತ್ನಲ್ಲಿ ನಮ್ಮ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ ಸಂತು ಮಾಡ್ತಾವ್ರೆ, ಸಂಭಾಷಣೆ ಮಂಜು ಮಾಡ್ತಾವ್ರೆ, ಸಂಗೀತ ಒಂದು ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ಇದನ್ನ ನೀಟ ಮಾಡಿದ್ದಾರೆ. ಇದು ಸಂಪೂರ್ಣ ಸಾಹಿತ್ಯ ಬಂದು ಸಂತು ಬರೆದಿದ್ದಾರೆ. 5 ಹಾಡು ಒಂದು ಬಿಟ್ ಸಾಂಗು ಸಂತು ಬರೆದಿದ್ದಾರೆ. ಇದು ನಮ್ಮ ಡವ್ ಸಿನಿಮಾದ ವಿಚಾರ. ಅದನ್ನು ಆಯ್ಕೆ ಮಾಡಿದ್ವಿ. ಇದಕ್ಕೆ ನನಗೆ ತುಂಬ ಎಲ್ಲ ಥರ ಟೈಮು ಮತ್ತು ನಾನು ಕೇಳಿದಂಥ ಫೆಸಿಲಿಟೀಸ್ ಎಲ್ಲ ಸಂತೋಷ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಚಿತ್ರಕಥೆನೂ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕಿನ್ನು ಇದನ್ನು ತೆರೆಗೆ ತರೋದಕ್ಕೆ ನಮ್ಮೆಲ್ಲ ಟೆಕ್ನಿಷಿಯನ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಆಲ್ಮೋಸ್ಟ್ ಟೆಕ್ನಿಷಿಯನ್ ಟೀಮ್ ಅಲೆಮಾರಿಯಲ್ಲಿ ಏನಿದ್ರು ಸೇಮ್ ಇರುತ್ತೆ. ಹೊಸದಾಗಿ ನಮ್ಮ ಟೀಮ್ಗೆ ಬಂದಿರೋದಂದರೆ ನಮ್ಮ KS ಚಂದ್ರಶೇಖರ್ ಅವರು ನಮಗೆ ತುಂಬ ಅಳೋದ್ರಲ್ಲಿ ತುಂಬ ವರ್ಷದಿಂದ ನಮಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇತ್ತು. ಆಮೇಲೆ ಅವ್ರ ಜೊತೆ ಆಗ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾದಿಂದ ಅದು ಈಡೇರ್ತಾ ಇದೆ. ಸೇಮ್ ಟೈಮಲ್ಲೇ ಅರ್ಜುನ್ ಜನ್ಯ ಅವರು ಮತ್ತು KM ಪ್ರಕಾಶ್, ಮಂಜು ಮಾಂಡವ್ಯ, ನಮ್ಮ ಮ್ಯಾನೇಜರ್ ಉಮೇಶ್ ಎಲ್ಲ ಅತಿಥಿ ಇದ್ದೇ ಇರ್ತಾರೆ. ಸೊ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಯೂತ್ ಸ್ಟೋರಿ ಅಂತ ಹೇಳ್ಬೋದು. ಯಾವ ಶುರುವಾತಿನ ಕಾಯ್ತಿದ್ರು ಶುರುವಾಗ್ತದೆ ಅದ್ರ ಬಗ್ಗೆ ಹೇಳಿ ಸರ್. ಬಹಳ ದಿನಗಳ ನಂತರ ನಾವು ಇದಕ್ಕೆ ನಾನು ಆ್ಯಕ್ಚುಲಿ ಸಾಂಗ್ ಕಂಪೋಸಿಂಗ್ಗೆ ಪ್ರೆಸ್ ಕರೆದಿದ್ದೆ. ಹೌದು, ಅಲ್ಲೊಂದು 6-7 ತಿಂಗಳಾಗಿದೆ. ತಡವಾಗಿ ಕರಿತಾ ಇದ್ದೀನಿ. ಕಾರಣ ಏನಂದರೆ ನನಗೆ ಕೆಲಸದ ಕಾರ್ಯದ ಬಹಳಷ್ಟು ಒತ್ತಡ. ಅದಕ್ಕೆ ಇವತ್ತು ಡವ್ ಸಿನಿಮಾ ಇವತ್ತು ಮೊದಲನೇ ಸುದ್ದಿಗೋಷ್ಠಿ ಕರಿತಾ ಇದ್ದೀನಿ. ಮೊದಲನೇದಾಗಿ ನಾನು ಡವ್ ಸಿನಿಮಾಗೆ ಕಥಾನಾಯಕರನ್ನ ಯಾರು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ಭಾಳಷ್ಟು ಹೋರಾಟ ಮಾಡಿ ಕೊನೆ ನಾವು ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಸಾರಾ ಗೋವಿಂದ್ ಅವ್ರ ಮಗ ಅನೂಪ್ನ ನಾವು ನಾಯಕನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಈಗಾಗಲೇ ಒಂದು 5-6 ತಿಂಗಳಿಂದ ಎಲ್ಲದನ್ನು ಅಥವಾ ಜಿಮ್ಮು, ಎಕ್ಸಸೈಸು, ಆ್ಯಕ್ಟಿಂಗು ಎಲ್ಲದ್ರ ಬಗ್ಗೆನೂ ಭಾಳಷ್ಟು ತರಬೇತಿ ಪಡ್ಕೊಂಡಿದ್ದಾರೆ. ಅವ್ರಿಗೆ ನಾಯಕಿಯಾಗಿ ಮೇಘನ ಅಂತ ಒಂದು ಹುಡುಗಿನ ಆಯ್ಕೆ ಮಾಡಿದ್ದಾರೆ. ಮೇಘನ ಅಂದರೆ 2-3 ಇರೋದ್ರಿಂದ ನಮ್ಮ ಸಿನಿಮಾ ಹುಡುಗಿಗೆ ಅದಿತಿ ಅಂತ ಒಂದು ಸಂತು ಅವ್ರು ನಾಮಕರಣ ಮಾಡಿದ್ದಾರೆ, ಅದಿತಿ ಅಂತ. ಮತ್ತು ರಾಕೇಶ್ ಇರ್ತಾರೆ, ಪ್ರಜ್ಞಾ ಇರ್ತಾರೆ, ಮತ್ತು ಸಾಧು ಕೋಕಿಲ, ರಂಗಾಯಣ ರಘುವರು, ಮತ್ತು ಶರತ್ ಲೋಹಿತಾಶ್ವರು, ಅವಿನಾಶ್ ಅವರೆಲ್ಲ ಇದ್ದಾರಂತೆ. ಕಾರಣ ಏನಂದರೆ ಮತ್ತೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಾನು ತುಂಬ ಬ್ಯುಸಿ ಇರೋದ್ರಿಂದ ಇದಕ್ಕೆ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ ಸಂತು, ಸಂಭಾಷಣೆ ಮಂಜು ಮಾಂಡವ್ಯ, ಛಾಯಾಗ್ರಹಣ ಚಂದ್ರಶೇಖರ್, ಮತ್ತು ಈ ನಮ್ಮ ಸಂಕಲನ ಪ್ರಕಾಶ್ ಅವ್ರು ಮಾಡ್ತಾಯಿದ್ದಾರೆ. ಇನ್ನು ಸಂಪೂರ್ಣ ಜವಾಬ್ದಾರಿ ಇದು, ಎಲ್ಲ ಜವಾಬ್ದಾರಿ ಕಲಾವಿದರು ತಂತ್ರಜ್ಞ ಆಯ್ಕೆ ಮಾಡೋದು, ಮಗದೊಂದು ಸಿನಿಮಾ ಶೆಡ್ಯೂಲು, ಶೂಟಿಂಗು, ಹೋಲ್ ಆ್ಯಂಡ್ ಸೋಲ್ ನಮ್ಮ ಉಮೇಶ್ ಕುಮಾರ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಮೇಲ್ವಿಚಾರಣೆ ಬಿಟ್ಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಸಂತರು ಕೂಡ ಜೊತೆ ಸೇರಿಕೊಂಡು ಸಿನಿಮಾ ಕಂಪ್ಲೀಟಾಗಿ ಮುಗಿಸ್ಕೊಡ್ಬೇಕು ಅಂತ ಹೇಳ್ತಿದ್ವಿ. ಡಿಸೆಂಬರ್ 9 ಅವತ್ತೇ ಸಿನಿಮಾ ಮುಹೂರ್ತ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಕಾರಣ ಏನಂದರೆ ಅವತ್ತು ನನ್ನ ಬರ್ಡೇ, ಡಿಸೆಂಬರ್ 9 ನನ್ನ ಹುಟ್ಟಿದ ದಿವಸ ಅದು.
ಅದಕ್ಕೋಸ್ಕರ ಅವತ್ತಿನ ದಿವಸ ನಾನು ನಮ್ಮ ಡವ್ ಸಿನಿಮಾ ಮುಹೂರ್ತ ಸ್ಟಾರ್ಟ್ ಮಾಡಿ ಒಂದೇ ಶೆಡ್ಯೂಲ್ ಮುಗಿಸ್ಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ. ಈಗಾಗಲೇ ಇದಕ್ಕೆ 5 ಹಾಡು ಮತ್ತು ಒಂದು ಬಿಟ್ ಸಾಂಗ್ ರೆಡಿ ಮಾಡಿದ್ದಾರೆ, ಸಂತೋರ್ ಮಾಡಿದ್ದಾರೆ. ಇಷ್ಟು ನಮ್ಮ ಡವ್ ಸಿನಿಮಾದು ಸುದ್ದಿ. ಓಕೆ, ಸೊ ಎಷ್ಟು ದಿನ ಶೂಟಿಂಗ್ ಪ್ಲಾನ್ ಇದೆ ಏನಂತ? ಒಂದೇ ಶೆಡ್ಯೂಲ್ ಅಪ್ಪ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ. ಡಿಸೆಂಬರ್ 9 ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಬ್ರೇಕ್ ಕೊಡಬಾರ್ದು ಅಂತ ಹೇಳಿದ್ದೀನಿ. ಒಂದೇ ಸಲ ಮುಗಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅವರು ಲೊಕೇಶನ್ ಮತ್ತೊಂದು ಮಗದೊಂದು ಎಲ್ಲ ಅವ್ರ ಜವಾಬ್ದಾರಿ. ನಿರ್ಮಾಪಕನಾಗಿ ನನಗೆ ಹಣ ಹೊಂದಿಸ್ಕೊಡುವಂಥ ಕರ್ತವ್ಯ ಮಾತ್ರ ನನ್ನದೇ ಹೊರತು ಮಿಕ್ಕಿದ ಎಲ್ಲ ಜವಾಬ್ದಾರಿ ಅವ್ರದ್ದೇ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ನೇರವಾಗಿ ನಿರ್ಮಾಪಕನಾಗಿ ಹೇಳ್ತಾರೆ ಸಂಪೂರ್ಣವಾಗಿ. ಸೊ ಡವ್ ಬಿಟ್ಟರೆ ಇನ್ಯಾವ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಅಂಗುಲಿಮಾಲ ಸಿನಿಮಾ ಮುಗಿಸಿದ್ದೀನಿ ನಮ್ಮ. ಕಂಪ್ಲೀಟ್ ಆಯಿತು, ಶೂಟಿಂಗ್ ಕಂಪ್ಲೀಟ್ ಆಯಿತು. ಒಂದೇ ಒಂದು ದಿವಸ, ಒಂದೇ ದಿನ ಇದೆ ಸಿನಿಮಾದು. ಮೋಸ್ಟ್ಲಿ 22 ಅಥವಾ 25 ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ ಕೊನೆ ದಿವಸ ಕ್ಲೈಮ್ಯಾಕ್ಸ್ ಇದೆ. ಅವತ್ತಿನ ದಿವಸ ಅದನ್ನು ಸಾಯಿ ಕುಮಾರ್ ಹೀರೋ, ಮತ್ತು ಅಂಗುಲಿಮಾಲ ಪಾತ್ರ ಸಾಯಿ ಕುಮಾರ್ ಅತ್ಯದ್ಭುತ ಪಾತ್ರ ಮಾಡಿದ್ದಾರೆ ಈಗಾಗಲೇ. ಮತ್ತು ಅವರಿಗೆ ತಾಯಿಯಾಗಿ ಜಯಂತಿ ಅಮ್ಮ ಇದ್ದಾರೆ, ಮತ್ತು ತಂದೆಯಾಗಿ ಶಿವಮೊಗ್ಗ ಸುಬ್ಬಣ್ಣ ಇದ್ದಾರೆ, ಗಿರಿಜಾ ಲೋಕೇಶ್ ಅವರು ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಬುದ್ಧನ ಪಾತ್ರ ರಘು ಮುಖರ್ಜಿ ಅವರು ಮಾಡ್ತಾ ಇದ್ದಾರೆ, ನಿರ್ದೇಶನ ರಘು ರಾಮಚಂದ್ರಪ್ಪನವರು, ಮತ್ತು ನಮ್ಮ ಸಾಹಿತಿ ಸಂಭಾಷಣೆ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಛಾಯಾಗ್ರಹಣ ಬಂದು ಅದ್ವಾನಿ, ನಾಗರಾಜ್ ಅದ್ವಾನಿ ಅಂತ ಅವರು ಪರ್ಮನೆಂಟಾಗಿ ಇಟ್ಕೊಂಡಿದ್ದಾರೆ ಅವ್ರನ್ನ. ಮತ್ತು ಅದಕ್ಕೆ ಇದು ಸಂಗೀತ ಬಂದು ವಿ ಮನೋಹರ್ ಕೊಡ್ತಿದ್ದಾರೆ. ಅವರು ಕೂಡ ಅದರಲ್ಲಿ ಹಾಡುಗೀಡೆಲ್ಲ ಮಾಡ್ಕೊಂಡು ಭಾಳ ಇದು ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ಬಲವಂತ ಮಾಡಿ ಒಂದೇ ದಿನ 1 ಗಂಟೆ ಶೂಟಿಂಗ್ ಔಟ್ ಬಂದೆ ನಾನು. ಈಗಾಗಲೇ ಅದು 30 ದಿವಸದಿಂದ ಹಗಲು ರಾತ್ರಿ ಶೂಟಿಂಗ್ ನಡೀತಾ ಇದೆ. ಇನ್ನು 1 ದಿನ ಶೂಟಿಂಗ್ ಆದರೆ ಸಿನಿಮಾ ಮುಗಿದೋಗುತ್ತೆ ಅಂಗುಲಿಮಾಲ. ಸೊ ಅದು ಬಿಟ್ಟರೆ ಸಾಕಿದೆ, ಆಗಲಿ ಇವೆರಡು ಆಗ್ಲಮ್ಮ. ಆಮೇಲೆ ಮುಂದಿನ ವಿಚಾರ ಏನು ಅಂತ ಹೇಳ್ತೀನಿ. ಓಕೆ, ಅಂಗುಲಿಮಾಲದು ಯಾವಾಗ ಥಿಯೇಟ್ರಿ? ಅಂಗುಲಿಮಾಲ ಈ ಮುಹೂರ್ತ ಅದೇ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ಆದರೆ ಒಂದೇ ದಿನ ಇದೆ, ಸಿನಿಮಾ ಮುಗಿದೋಗುತ್ತೆ. ರಿಲೀಸು ಎಲ್ಲ ಜನವರಿ ಕಳೆದ ನಂತರ ರಿಲೀಸ್ ಇಟ್ಕೊಂತೀನಿ ಅದನ್ನು. ಅದು ಅಂಗುಲಿಮಾಲ. ಇದು ಮಾರ್ಚ್ಗೆ ಮಾಡೋಣ ಅಂತ ಉದ್ದೇಶ. ಸೊ ಅಂಗುಲಿಮಾಲ ತಕ್ಷಣ ನೆನಪಾಗೋದು ಅವಾಗಿನ ಚರಿತ್ರೆ. ನಮ್ಮ ಯಾರು ತಪ್ಪು ಮಾಡಿದವ್ರಿಗೆ ಬೆಳ್ಳು ಕಟ್ ಮಾಡಿ ಕತ್ಕಾಕೊಳ್ತಾರಲ್ಲ, ಅದೇ ಸ್ಟೋರಿ, ಅದೇ ಕಥೆ. ಬುದ್ಧನಿಂದ ಮನ ಪರಿವರ್ತನೆ ಆಗತಕ್ಕಂಥ ವಿಚಾರ ಇದೆಯಾ ಅನ್ನೋದಕ್ಕೆ ಅದು ತುಂಬ ಅದ್ಭುತ ಬಂದಿದೆ. ಥ್ಯಾಂಕ್ಸ್ ಸೊ ಮಚ್ ಸರ್. ಅಂದರೆ ಸುಮಾರು ಒಂದು 8 ರಿಂದ 9 ತಿಂಗಳು ನಮಗೆ ಎಲ್ಲ ಕೇಳ್ತಾ ಇದ್ರು, ಯಾರಿರೋ ನಾನು ಹುಡುಕ್ತಾ ಇದ್ದೆ, ಯಾರು ನಮ್ಮ ಡವ್ ಇದ್ದೀವಿ. ಅಲ್ಟಿಮೇಟಾಗಿ ಡವ್ ಸಿಕ್ಕಿದ್ದಾಳೆ. ಆಮೇಲೆ ಡವ್ ಹೊಡೆಯೋರು ಸಿಕ್ಕಿದ್ದಾರೆ. ಸೊ ಫೈನಲ್ ಆಗಿ ಇವಾಗ ಡವ್ ಸಿನಿಮಾ ಶುರು ಮಾಡ್ತಾ ಇದ್ದೀವಿ. ಡಿಸೆಂಬರ್ 9 ತಾರೀಕು ಸಿನಿಮಾ ಮುಗಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಟೆಕ್ನಿಷಿಯನ್ ಎಲ್ಲರನ್ನ ಫೈನಲ್ ಮಾಡಿದ್ದೀವಿ. ಆರ್ಟಿಸ್ಟ್ನ ಸಿನಿಮಾದ ಮೇನ್ ಲೀಡು ನಮ್ಮ ತಾರಾಗೋವಿಂದ ಅವರ ಅನೂಪ್ ಅಂತ ಅವ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ಅವನಿಗೆ ಪೇರಾಗಿ ಆದಿತ್ಯ ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಪೇರು ನಮ್ಮ ಅಲೆಮಾರಿ ಚಿತ್ರದಲ್ಲಿ ನೆಗೆಟಿವ್ ಶೇಡ್ ಮಾಡಿದಂಥ ರಾಕೇಶ್ ಸಿನಿಮಾ ಇದೆ. ರಾಕೇಶ್ನ ಇನ್ನೊಂದು ಲೀಡ್ ಮಾಡ್ತಿದ್ದೆ. ಅವ್ರಿಗೆ ಪೇರಾಗಿ ನಮ್ಮ ಪ್ರಜ್ಞಾ ಅವ್ರು ಮಾಡ್ತಿದ್ದಾರೆ ಆರ್ಟಿಸ್ಟ್. ಸೊ ಈ ಥರ ಒಂದು ಯೂತ್ಫುಲ್ ಟೀಮ್ ರೆಡಿಯಾಗಿದೆ ಡೌಡೆ. ಈಗ ಇನ್ನೊಂದು 15ನೇ ತಾರೀಕು ನಾವು ಒಂದು ಫೋಟೋ ಶೂಟ್ ಮಾಡ್ತೀವಿ. ಏನು ಸಿನಿಮಾ ಕಂಟೆಂಟ್ ಇದೆ ಅದರದ್ದು ಒಂದು ಬೇಸಿಕ್ ಇಟ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ತೀವಿ. ಸೊ ಹೀಗೆ ನಾವು ಅದಕ್ಕೆಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳನ್ನೆಲ್ಲ ಆಲ್ರೆಡಿ ಫೈನಲೈಸ್ ಮಾಡಿದ್ವಿ. ಸೇಮ್ ಟೈಮಲ್ಲಿ ರಂಗನಗೌಡ ಅವರು, ಅವಿನಾಶ್ ಮತ್ತು ಸಾಧು ಗೋಪಾಲ, ಈ ಥರ ಒಂದು ಪವರ್ಫುಲ್ ಒಂದು ಟೀಮ್ ರೆಡಿಯಾಗಿದೆ. ಓಕೆ, ಸೊ ಸಿನಿಮಾ ಏನು ಕತೆ, ಏನು ಸ್ವಲ್ಪ ಕತೆ ಕೊಡೋದಾದ್ರೆ? ಸಿನಿಮಾದಲ್ಲಿ ನೀವು ಒಂದು ಅಲೆಮಾರಿ ನಾವು ನಿಮಗೆ ಒಂದು ಫ್ಯಾಮಿಲಿ ಪ್ಯಾಕೇಜ್ ಥರ ಮಾಡಿದ್ವಿ. ಇದು ಅಪೋಸಿಟ್ ಆಗಿ ಇರುತ್ತೆ ಈ ಸಿನಿಮಾ, ಯೂತ್ಫುಲ್ ಆಗಿರುತ್ತೆ. ಅಂದರೆ ಈಗ ನನಗೆ ಒಂದು ಚೇಂಜ್ ಓವರ್ ಬೇಕಿತ್ತು. ಅದಕ್ಕೋಸ್ಕರ ತುಂಬ ಹೊಡೆದ ತುಂಬ ಟೈಮು ಮತ್ತು ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದು ವರ್ಷ ವರ್ಕ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ಯೂಸ್ಫುಲ್ ಸಿನಿಮಾ ಅಂತ ಹೇಳ್ಬೋದು. ಆಮೇಲೆ ಅದೇ ಈ ಸಿನಿಮಾ ನೋಡ್ಬೇಕಾಗಿರೋ ಫ್ಯಾಮಿಲಿಯವರು, ಯಾಕಂದರೆ ಮನೆಯಿಂದ ಏನು ಹೊರಗಡೆ ಹೋಗೋದು ಏನು ಮಾಡ್ತಾರೆ ಅಂತ ಅದನ್ನು ಸಪೋರ್ಟ್ ಮಾಡ್ತೀವಿ. ಆ ಥರ ಇರುತ್ತೆ ಕತೆ. ನಿಮಗೆ ಯೂಸ್ಫುಲ್